ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಸೂಪರ್ ಆಗಿರೋ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೌತೆ ಬೀಜದ ಬೆಲ್ಲದ ಪಾಯಸ ಮಾಡೋದು ಹೇಗೆ ಅಂತ. ಇದು ತುಂಬ ಸರಳ ಮತ್ತು ಈಸಿಯಾಗಿ ಮಾಡೋದು, ಆದ್ರೆ ಇದು ರುಚಿ ಮಾತ್ರ ಸೂಪರ್ ಆಗಿರ್ತೈತೆ ರೀ. ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾದ ಪದಾರ್ಥಗಳು: ಸೌತೆ ಬೀಜ 1 ಕಪ್, ಬೆಲ್ಲ 4 ಸ್ಪೂನ್, ಚಿರಟಿ ರವೆ, ಸ್ವಲ್ಪ ಒಣ ಶುಂಠಿ, 1 ಏಲಕ್ಕಿ. ಇವಾಗ ಗೋಡಂಬಿ, ಒಣ ದ್ರಾಕ್ಷಿ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. 1 ಸ್ಪೂನ್ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೋಬೇಕ್ರಿ. ಮೊದಲು ಫ್ರೈ ಮಾಡ್ಕೊಂಡು ಇವಾಗ ನೋಡಿರಿ ಫ್ರೈ ಆಯ್ತು. ಇವಾಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊತಾನೆ ರೀ. ಎತ್ತಿಟ್ಕೊಂಡು ಇವಾಗ ಒಂದು ದಬ್ರಿಗೆ ನೀರು ಹಾಕ್ಯಂತಾನೆ ನೋಡಿರಿ. ಒಂದು ಚರ್ಗಿ ನೀರು ಹಾಕ್ಯಂಡು ಫೈನಲಿ ಇದಕ್ಕೆ ನಾನು 5 ಗ್ಲಾಸ್ ನೀರು ಹಾಕೊಂಡಾನೆ ನೋಡಿರಿ. ಇದು ಬಿಸಿ ಆಗ್ಬೇಕು. ಬಿಸಿ ಆದಮೇಲೆ ಇವಾಗ 1 ಕಪ್ ಸೌತೆ ಬೀಜ ಹಾಕ್ತಾನೆ ರೀ. ಹಾಕಿ ಈ ಥರ ಮಿಕ್ಸ್ ಮಾಡಿ, ಈ ಥರ ಮಿಕ್ಸ್ ಆದಮೇಲೆ ಇವಾಗ 4 ಸ್ಪೂನ್ ರವೆ ತೊಗೊಂಡಿದ್ದಲ್ಲ ರೀ, ರವೆ ಆ್ಯಡ್ ಮಾಡ್ಕೊತೀನಿ. ಚಿರೋಟಿ ರವೆ ರೀ ಇದು. ಇದನ್ನು ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನು 5 ನಿಮಿಷ ಕುದಿಯಾಕೆ ಬಿಡ್ಬೇಕ್ರಿ. ಇದು ಇವಾಗನ ಸಡನ್ಲಿ ಇದಕ್ಕೆ ಬೆಲ್ಲ ಹಾಕ್ಬಾರ್ದ್ರಿ. ಇದು 5 ನಿಮಿಷ ಮೊದಲು ಕುದಿಬೇಕ್ರಿ. ಇದು ನೋಡಿರಿ 5 ನಿಮಿಷ ಆತ್ರಿ. ನೋಡಿರಿ ನೀರು ಎಷ್ಟು ಚೆನ್ನಾಗಿ ಕುದಿಯಾಕತ್ತೈತ್ರಿ. ಇವಾಗ ಬೆಲ್ಲ ಹಾಕ್ಬೇಕ್ರಿ. ಮೊದಲೇ ಬೆಲ್ಲ ಹಾಕೋಬಾರ್ದ್ರಿ. ಇದು ಸೌತೆ ಬೀಜ ಇರ್ತೈತಲ್ಲ, ನೀರೊಳಗೆ ಚೆನ್ನಾಗಿ ಕುದಿಬೇಕ್ರಿ. ಹಂಗಿದ್ರೆ ಪಾಯಸ ಚೆನ್ನಾಗಿ ಬರ್ತೈತಿ. ಇವಾಗ ಒಂದು ಬೌಲು ಬೆಲ್ಲ ಹಾಕ್ತಾನೆ ನೋಡಿರಿ. ಬೆಲ್ಲ ಹಾಕಿ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಬೇಕ್ರಿ. ಈ ಥರ ಮಿಕ್ಸ್ ಮಾಡಿದ್ರೆ ಪಾಯಸ ತುಂಬ ರುಚಿ ಇರ್ತೈತಿ, ಚೆನ್ನಾಗಿ ಬರ್ತೈತಿ ರೀ. ಇದಕ್ಕೆ ಹಾಲು ಹಾಕ್ಬಾರ್ದ್ರಿ. ಹಾಲು ಹಾಕಿದ್ರೆ ಪಾಯಸ ಅಷ್ಟು ರುಚಿ ಇರೋಂಗಿಲ್ಲ. ನೋಡಿರಿ ಫೈನಲಿ ಪಾಯಸ ರೆಡಿ ಆಯ್ತು. ಈ ಥರ ಸರಳವಾಗಿ ಮಾಡ್ಬೋದು. ಇವಾಗ ಇದಕ್ಕೆ ಗೋಡಂಬಿ ದ್ರಾಕ್ಷಿ, ಇವಾಗ ಸ್ವಲ್ಪ ಏಲಕ್ಕಿ ಕುಟ್ಟಿಟ್ಟಿದ್ವಲ್ಲ ಬಟ್ ಅದನ್ನು ಮಿಕ್ಸ್ ಮಾಡ್ಬೇಕು ನೋಡಿರಿ. ಪಾಯಸ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಫೈನಲಿ ಪಾಯಸ ರೆಡಿ ಆಯ್ತು. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತ್ರಿ. ನೋಡಿರಿ ಪಾಯಸ ಈ ಥರ ತುಂಬ ಸುಲಭ ನೋಡಿರಿ ಇದು ಪಾಯಸ ಮಾಡೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ ಮೇಲೆ